ಸ್ನೇಹಿತರೆ, ನಾವಿವಾಗ ನೋಡ್ತಿರುವಂತ ಮೂವಿ ದ ಗಾಡ್ ಮಸ್ಟ್ ಬಿ ಕ್ರೇಜಿ ಪಾರ್ಟ್ 2. ಇದರ ಪಾರ್ಟ್ 1 ನಾನು ಇವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೀವು ನೋಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ, ಅಷ್ಟೊಂದು ಕ್ರೇಜಿ ಆಗಿದೆ. ಅದನ್ನ ಮೊದಲು ನೋಡಿ, ನಂತರ ಈ ಪಾರ್ಟ್ ನ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಎಲ್ಲನೂ ಅರ್ಥ ಆಗುತ್ತೆ. ಪಾರ್ಟ್ 1 ಅಷ್ಟೊಂದು ಕ್ರೇಜಿ ಆಗಿರ್ಬೇಕಾದ್ರೆ ಇನ್ನ ಪಾರ್ಟ್ 2 ಬಗ್ಗೆ ಕೇಳ್ಬೇಕಾ? ಅದನ್ನ ನೀವು ಈ ಮೂವಿನ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಒಂದು ದಟ್ಟವಾದ ಕಾಡಲ್ಲಿ ವಾಸವಾಗಿರುವಂತಹ ಕಾಲಾರಿ ಟ್ರೈಬ್ಸ್ ಗಳನ್ನ ತೋರಿಸ್ತಾರೆ. ಅವರುಗಳಿಗೆ ಬರಗಾಲದಲ್ಲೂ ಕೂಡ ಆ ಕಾಡು ಒಳಗಡೆ ಹೇಗ್ ಜೀವನ ಮಾಡಬಹುದು ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಸಿಗೋ ಕಡಿಮೆ ನೀರಲ್ಲೂ ಹೇಗ್ ಬದುಕಬಹುದು ಅನ್ನೋದು ಅವ್ರಗಳಿಗೆ ಗೊತ್ತಿರೋದ್ರಿಂದ ತುಂಬಾ ವರ್ಷಗಳಿಂದ ಅವ್ರುಗಳು ಆ ಕಾಡಲ್ಲಿ ಸುಖವಾಗಿ ಜೀವನ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಆ ಕಾಡಿಗೆ ಕೆಲವು ಬೇಟೆಗಾರರು ಆನೆಗಳನ್ನ ಬೇಟೆಯಾಡೋದಕ್ಕೆ ಅಂತ ದೊಡ್ಡ ದೊಡ್ಡ ಟ್ರಕ್ ಗಳನ್ನ ತಗೊಂಡ್ ಬಂದು ಸೆಟಲ್ ಆಗ್ತಾರೆ. ಅವ್ರುಗಳು ಒಂದು ಟ್ಯಾಂಕ್ ನಲ್ಲಿ ಕುಡಿಯೋದಕ್ಕೆ ನೀರನ್ನ ತಗೊಂಡ್ ಬಂದಿರ್ತಾರೆ. ಆ ಕಾಡಲ್ಲಿ ಬರಗಾಲ ಜಾಸ್ತಿ ಆದಾಗ ಅವ್ರುಗಳು ಅವ್ರು ಮಾಡಿರುವಂತಹ ಬೇಟೆನೆಲ್ಲ ತಗೊಂಡು ಮಾರಾಟ ಮಾಡೋದಕ್ಕೆ ಅಂತ ಆ ಕಾಡಿಂದ ಹೊರಗಡೆ ಹೋಗ್ತಾರೆ. ಈ ಕಾಡಲ್ಲಿ ವಾಸವಾಗಿರುವಂತಹ ಟ್ರೈಬ್ಸ್ ಗಳಿಗೆ ಹೊರಗಿನ ಜಗತ್ತು ಸ್ವಲ್ಪನೂ ಗೊತ್ತಿರೋದಿಲ್ಲ. ಆದ್ರೆ ಶ್ರೀ ಹಿಂದೆ ಜ್ಯೂಸ್ ಬಾಟಲ್ ನ ಭೂಮಿಯ ಅಂಚಿಗೆ ಎಸೆಯೋದಕ್ಕೆ ಅಂತ ಹೋದಾಗ ಅವ್ನ್ ಕಂಡಂತಹ ವಿಚಿತ್ರ ಜನಗಳ ಬಗ್ಗೆ ಅವನ್ ಕುಟುಂಬದ ಹತ್ರ ಹೇಳ್ತಿರ್ತಾನೆ. ಆ ಜನಗಳು ತುಂಬಾ ವಿಚಿತ್ರವಾಗಿ ಜೀವನ ಮಾಡ್ತಾರೆ. ಅವ್ರ ಹತ್ರ ಚಲಿಸುವ ಮತ್ತೆ ಹಾರುವಂತಹ ಮ್ಯಾಜಿಕ್ ವಸ್ತುಗಳಿದಾವೆ. ಅವ್ರುಗಳು ಅಷ್ಟೇನು ಬುದ್ಧಿವಂತರಲ್ಲ. ಅವ್ರಗಳಿಗೆ ಆ ಮ್ಯಾಜಿಕ್ ವಸ್ತುಗಳನ್ನ ಬಿಟ್ರೆ ಬದುಕೋದಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಆ ಟ್ರೈಬ್ಸ್ ಗಳು ಬೆಳಗಿನ ಸಮಯದಲ್ಲಿ ಪೇಪರ್ ನ ಬದಲು ಆ ಕಾಡೊಳಗಡೆ ಆಗಿರುವಂತಹ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾವ ಪಕ್ಷಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಕ್ರೂರ ಪ್ರಾಣಿಗಳೇನಾದ್ರೂ ಅವ್ರಗಳಿರುವಂತಹ ಜಾಗಕ್ಕೆ ಬಂದೋಗಿದಾವ, ಅಲ್ಲಿರುವಂತಹ ಪಕ್ಷಿಗಳು ಯಾವ ಕಡೆ ಹಾರೋಗ್ತಾ ಇದಾವೆ ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಇರ್ತಾರೆ. ಹಾಗೆ ದೊಡ್ಡ ಮಕ್ಳು ಚಿಕ್ಕ ಮಕ್ಳಿಗೆ ಆ ಕಾಡಲ್ಲಿ ಹೇಗ್ ಸರ್ವೈವ್ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತವೆ. ನಂತರ ನಮ್ಗೆ ಆನನ್ನ ತೋರಿಸ್ತಾರೆ. ಅವಳು ಒಂದು ಕಂಪ್ನಿಗೆ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಕಾಬೋ ಅನ್ನೋ ಒಬ್ಬ ಹುಡುಗ ಅವನ ತಂದೆ ಹತ್ರ ಬಂದು ಕಾಡಿನ ಪ್ರಾಣಿಗಳೆಲ್ಲ ಉತ್ತರ ದಿಕ್ಕಿಗೆ ಹೋಗ್ತಾ ಇದಾವೆ, ನಾವು ಮರ್ಕುಟ್ಕನ ಇಡ್ಗೋಣ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ನೀಸಾ ಮತ್ತೆ ಕರೆನ ಇಬ್ರು ಬಂದು ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀ ಕರೆನಾಗೆ, ನೀನಿನ್ನು ಚಿಕ್ಕವನು, ಈ ಬಿಲ್ಲಿಗಿಂತ ಜಾಸ್ತಿ ಬೆಳೆದ್ಮೇಲೆ ನಾವೇ ನಿನ್ನನ್ನ ಬೇಟೆ ಕರ್ಕೊಂಡು ಹೋಗ್ತೀವಿ, ನೀನು ಈ ಬಿಲ್ಲಿಗಿಂತ ದೊಡ್ಡವನಾದ್ರೆ ಆ ಪ್ರಾಣಿಗಳು ನಿನ್ನನ್ನ ನೋಡಿ ಭಯ ಪಡ್ತವೆ ಅಂತ ಹೇಳ್ತಿರ್ತಾರೆ. ಅವಾಗ ನೀಸಾ ಅವನ ತಂದೆಗೆ, ನಾವು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀವಿ, ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದರಿಂದ ಶ್ರೀ ಅವನ ಜೊತೆ ಬೇಟೆ ಆಡೋದಕ್ಕೆ ಆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಆದ್ರೆ ಈ ಸಲ ಅವರಿಗೆ ಯಾವುದೇ ಪ್ರಾಣಿಗಳು ಸಿಗೋದಿಲ್ಲ. ಅದರಿಂದ ಅವ್ರುಗಳು ಕಾಡಲ್ಲಿರುವಂತಹ ಹಣ್ಣುಗಳನ್ನ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಅವಾಗ ಶ್ರೀಗೆ ಒಂದು ಜಾಗದಲ್ಲಿ ಪ್ರಾಣಿಯ ರಕ್ತ ಕಾಣಿಸುತ್ತೆ. ಅದನ್ನ ನೋಡಿ ಅವನಿಗೆ ಒಂದು ಕಾಡಾನೆ ಗಾಯಗೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ನೀಸಾ ಮತ್ತೆ ಕರೆನಾಗೆ, ಒಂದು ಕಾಡಾನೆ ಗಾಯಗೊಂಡಿದೆ, ಅದಕ್ಕೆ ನಾವು ಔಷಧಿನ ಕೊಟ್ಟು ವಾಪಸ್ ಮನೆಗೆ ಬರ್ತೀವಿ, ನೀವು ಇವಾಗ್ಲೇ ಮನೆಗೆ ಹೋಗಿ ಈ ವಿಷಯನ ನಿಮ್ಮ ತಾಯಿ ತಿಳಿಸಿ ಅಂತ ಹೇಳಿ ಅವ್ರಿಬ್ರನ್ನ ಅಲ್ಲಿಂದ ಕಳ್ಸಿ ಅವರು ಕಾಡಾನೆ ಹೋಗಿರೋ ಕಡೆ ಹೋಗ್ತಾರೆ. ಹಾಗಾಗಿ ನೀಸಾ ಮತ್ತೆ ಕರೆನ ಇಬ್ರು ವಾಪಸ್ ಅವ್ರ ಮನೆ ಕಡೆ ಹೋಗ್ತಿರ್ತಾರೆ. ಅವಾಗ ಅವ್ರಗಳಿಗೆ ಒಂದು ಜಾಗದಲ್ಲಿ ನೆಲದ ಮೇಲೆ ಒಂದು ಗುರುತು ಕಾಣಿಸುತ್ತೆ. ಆ ತರ ಗುರುತನ್ನ ಅವ್ರುಗಳು ಈ ಹಿಂದೆ ಯಾವಾಗ್ಲೂ ನೋಡೇ ಇರೋದಿಲ್ಲ. ಅದೇ ತರ ಗುರುತು ಪಕ್ಕದಲ್ಲೂ ಕೂಡ ಇರುತ್ತೆ. ಆ ಎರಡು ಗುರುತುಗಳು ತುಂಬಾ ಉದ್ದ ಇರೋದನ್ನ ನೋಡಿ ಆ ಗುರುತನ್ನ ಯಾರು ಮಾಡಿರ್ಬಹುದು ಅಂತ ಅವ್ರಗಳಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅದರಿಂದ ಅವ್ರುಗಳು ಆ ಗುರುತುಗಳನ್ನ ಹಾಗೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರಗಳಿಗೆ ಒಂದು ವಿಚಿತ್ರವಾದಂತ ವಸ್ತು ಕಾಣಿಸುತ್ತೆ. ಅದೇನಂದ್ರೆ ಬೇಟೆಗಾರರು ತಗೊಂಡ್ ಬಂದಿರುವಂತಹ ಲಾರಿ. ಆ ತರ ವೆಹಿಕಲ್ ನ ಇವ್ರುಗಳು ಯಾವಾಗ್ಲೂ ನೋಡೇ ಇರೋದಿಲ್ಲ. ಮಳೆಗಾಲ ಹೋಗಿ ತುಂಬಾ ದಿನಗಳಾಗಿರೋದ್ರಿಂದ ಅವ್ರುಗಳು ಬೇಟೆ ಆಡಿರುವಂತಹ ವಸ್ತುಗಳನ್ನ ತಗೊಂಡು ಅವುಗಳನ್ನ ಮಾರೋದಕ್ಕೆ ಅಂತ ಹೋಗ್ತಿರ್ತಾರೆ. ಅವ್ರಗಳಿಗೆ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಆ ಟ್ರಕ್ ನ ನಿಲ್ಸಿರ್ತಾರೆ. ಅದನ್ನ ನೋಡಿ ನೀಸಾ ಮತ್ತೆ ಕರನಾಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಆ ಲಾರಿ ಟೈರ್ ನ ನೋಡಿ ಅವ್ರಗಳಿಗೆ ಭೂಮಿ ಮೇಲೆ ಗುರುತುಗಳು ಹೇಗ್ ಮೂಡ್ತಿದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಆ ಸಮಯದಲ್ಲಿ ಕರೆನಾಗೆ ಆ ಲಾರಿ ಒಳಗಡೆಯಿಂದ ನೀರಿನ ಹನಿ ಬೀಳ್ತಿರೋದು ಕಾಣಿಸುತ್ತೆ. ಅದನ್ನ ಅವನು ನೀಸಾಗೂ ಕೂಡ ತೋರಿಸ್ತಾನೆ. ಅದನ್ನ ನೋಡಿ ಅವರು, ಈ ರೀತಿ ಹನಿನ ದೇವ್ರು ರಾತ್ರಿ ಸಮಯದಲ್ಲಿ ಎಲೆಗಳ ಮೇಲೆ ಇಟ್ಟಿರ್ತಾನೆ, ಆದ್ರೆ ಇಲ್ಲಿ ಬೆಳಗಿನ ಹೊತ್ತೆ ಇದೆಯಲ್ಲ, ಮೋಸ್ಟ್ಲಿ ಆ ದೇವ್ರು ನೀರನ್ನ ಇಲ್ಲೇ ಸೃಷ್ಟಿಸಬಹುದು ಅಂತ ಅನ್ಕೊಂಡು ಟ್ರಕ್ ಇಂದ ಇದ್ದಂತಹ ವಾಟರ್ ಟ್ಯಾಂಕ್ ಮೇಲೆ ಅವ್ರಿಬ್ರು ಹತ್ತಿ ನೋಡ್ತಾರೆ. ಅವಾಗ ಅವ್ರಗಳಿಗೆ ಅದ್ರಲ್ಲಿರುವಂತಹ ನೀರು ಕಾಣಿಸುತ್ತೆ. ಅಷ್ಟೊಂದು ನೀರಿರೋದನ್ನ ನೋಡಿ ಅವ್ರಗಳಿಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ಅಷ್ಟೊಂದು ನೀರನ್ನ ಅವ್ರುಗಳು ಈ ಹಿಂದೆ ಎಲ್ಲೂ ನೋಡೇ ಇರೋದಿಲ್ಲ. ಅಷ್ಟಲ್ಲೇ ಆ ಟ್ರಕ್ ಒಳಗಡೆ ಇದುವರೆಗೂ ರೆಸ್ಟ್ ಮಾಡ್ತಿದ್ದಂತಹ ಮಾರ್ಷಲ್ ಮೇಲ್ಗಡೆ ಎದ್ದು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ನೀಸಾ ಮತ್ತೆ ಕರೆನ ಇಬ್ರು ಆ ಟ್ರಕ್ ಇಂದ ಕೆಳಗಡೆ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಅದರಿಂದ ಅವ್ರಿಬ್ರಿಗೂ ತುಂಬಾನೇ ಗಾಬರಿ ಆಗ್ತಿರುತ್ತೆ. ನಂತರ ನಮ್ಗೆ ಶ್ರೀ ಮತ್ತೆ ಅವನ ಸ್ನೇಹಿತರನ್ನ ತೋರಿಸ್ತಾರೆ. ಅವ್ರುಗಳು ಗಾಯಗೊಂಡಿರುವಂತಹ ಆನೆ ಹತ್ರ ಬಂದು ನೋಡಿದಾಗ ಬೇಟೆಗಾರರು ಆನೆಯ ದಂತ ತಗೊಂಡೋಗಿರೋದ್ರಿಂದ ಅದಕ್ಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವ್ರುಗಳು ಬೇಟೆಗಾರರಿಗೆ ಬೈತಾ, ನಾವು ನಮ್ಮ ಕುಟುಂಬನ ಇಲ್ಲಿ ಕರ್ಕೊಂಡ್ ಬಂದು ಇದರ ಮಾಂಸನ ತಗೊಂಡೋದ್ರೆ ಸ್ವಲ್ಪ ಆರಾಮಾಗಿ ಊಟ ಮಾಡಬಹುದು ಅಂತ ಅನ್ಕೊಂಡು ಅವರ ಕುಟುಂಬನ ಅಲ್ಲಿ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ನೀಸಾ ಮತ್ತೆ ಕರನ ಇಬ್ರು
ಇಬ್ರು ವಾಟರ್ ಟ್ಯಾಂಕ್ ಮೇಲ್ಗಡೆ ಕೂತಿರ್ತಾರೆ. ಅಲ್ಲಿ ಅವ್ರಗಳಿಗೆ ಮರಗಳ ರೆಂಬೆ ಕೊಂಬೆಗಳು ಹೊಡಿತಾ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಆ ಜಾಗದಿಂದ ಕೆಳಗಡೆ ಇಳ್ದು ಮುಂದೆ ಇದ್ದಂತಹ ಟ್ರಕ್ ಒಳಗಡೆ ಬರ್ತಾರೆ. ಅಲ್ಲಿ ತುಂಬಾ ಪ್ರಾಣಿಗಳ ಬೆಲೆ ಬಾಳುವಂತಹ ಮೂಳೆಗಳಿರ್ತವೆ, ಆನೆಗಳ ದಂತಗಳಿರ್ತವೆ. ಅವನ್ನೆಲ್ಲ ನೋಡಿ ಅವ್ರಗಳಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಶ್ರೀ ಮತ್ತೆ ಕಾಬು ಇಬ್ರು ಅವರ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅವ್ರಗಳಿಗೆ ನೀಸ ಮತ್ತೆ ಕರೆನ ಹೆಜ್ಜೆ ಗುರುತುಗಳು ಒಂದು ಜಾಗದಲ್ಲಿ ಎಂಡ್ ಆಗಿರೋದು ಕಾಣಿಸುತ್ತೆ. ಆ ಹೆಜ್ಜೆ ಗುರುತುಗಳು ಟ್ರಕ್ ಹೋದಂತಹ ಜಾಗದಿಂದ ಕಾಣಿಸ್ತಾ ಇರೋದಿಲ್ಲ. ಅದರಿಂದ ಶ್ರೀಗೆ ನೀಸ ಮತ್ತೆ ಕರೆನ ಇಬ್ರು ಆ ಟ್ರಕ್ ಒಳಗಡೆ ಹೋಗಿರ್ಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವನು ಕಾಬುಗೆ ನೀನು ಕುಟುಂಬನೆಲ್ಲ ಕರ್ಕೊಂಡು ಆನೆ ಹತ್ರ ಹೋಗೋ, ನಾನು ಹೋಗಿ ನೀಸ ಮತ್ತೆ ಕರೆನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಟ್ರಕ್ ಹೋದ್ ಕಡೆನೆ ಹೋಗ್ತಾನೆ. ಅದಾದ್ಮೇಲೆ ನಮ್ಗೆ ಮತ್ತೆ ಆನನ ತೋರಿಸ್ತಾರೆ. ಅವಳು ಒಂದು ಕಾನ್ಫರೆನ್ಸಿಗೋಸ್ಕರ ಸೌತ್ ಆಫ್ರಿಕಾಗೆ ಹೊರಟಿರ್ತಾಳೆ. ಆದ್ರೆ ಫ್ಲೈಟ್ ಓಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇರೋದ್ರಿಂದ ಅವಳು ಒಂದು ಜಾಗದಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಜಾಗ್ ಬಂದು ಆನನ ನೋಡಿ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅವಾಗ ಆನ ಅವಳು ಸೌತ್ ಆಫ್ರಿಕಾಗ ಹೋಗ್ತಿರುವಂತ ವಿಷಯನ ಅವನಿಗೆ ತಿಳಿಸ್ತಾಳೆ. ಅದಕ್ಕೆ ಜಾಗ್, ನೀವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ 3 ಗಂಟೆ ಆಗುತ್ತೆ, ಆದ್ರೆ ನೀವೇನಾದ್ರೂ ನನ್ ಜೊತೆ ಬಂದ್ರೆ ಕೇವಲ ನಿಮ್ಮನ್ನ ಅರ್ಧ ಗಂಟೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದರಿಂದ ಆನ ಅವನ ಜೊತೆನೆ ಹೋಗ್ತಾಳೆ. ಅವರು ಒಂದು ಚಿಕ್ಕದಾಗಿರುವಂತಹ ಫ್ಲೈಟ್ ನಲ್ಲಿ ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಆನಾಗೆ ಅದು ನಿಜವಾಗ್ಲೂ ಫ್ಲೈ ಆಗುತ್ತಾ ಅಂತ ಡೌಟ್ ಇರುತ್ತೆ. ಆದ್ರೂ ಅದು ತುಂಬಾನೇ ಚೆನ್ನಾಗಿ ಫ್ಲೈ ಆಗ್ತಾ ಮುಂದೆ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಅವರುಗಳು ಆಫ್ರಿಕಾದ ಒಂದು ಕಾಡ್ ಹತ್ರ ಬರ್ತಾರೆ. ಅಲ್ಲಿರುವಂತಹ ಪ್ರಾಣಿಗಳನ್ನ ನೋಡಿ ಆನಾಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಮಾರ್ಷಲ್ ನ ಬಾಸು ನಿದ್ದೆ ಮುಗಿಸ್ಕೊಂಡು ಮೇಲ್ಗಡೆ ಎದ್ದು ಮಾರ್ಷಲ್ಗೆ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ, ಅಲ್ಲಿವರೆಗೂ ನಾನು ಈ ಟ್ರಕ್ ನ ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರಿಬ್ರು ಡ್ರೈವಿಂಗ್ ಸೀಟ್ ಗೆ ಎಕ್ಸ್ಚೇಂಜ್ ಆಗ್ತಿರ್ಬೇಕಾದ್ರೆ ಟ್ರಕ್ ನ ಸ್ಟಾಪ್ ಮಾಡ್ತಾರೆ. ಆ ಸಮಯದಲ್ಲಿ ನೀಸಾ ಟ್ರಕ್ ಇಂದ ಕೆಳಗಡೆ ಇಳಿತಾನೆ. ಆದ್ರೆ ಕರೆನ ಇಳಿಯೋಷ್ಟಲ್ಲೇ ಮತ್ತೆ ಆ ಟ್ರಕ್ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀಸಾ ಕೂಡ ಆ ಟ್ರಕ್ ಮೇಲ್ಗಡೆ ಹತ್ತುತ್ತಾನೆ. ಇನ್ನೊಂದ್ ಕಡೆ ಜಾಕ್ ಫ್ಲೈಟ್ ನ ಆಫ್ರಿಕಾದ ಕಾಡ್ ಒಳಗಡೆ ತಂದು ಲ್ಯಾಂಡ್ ಮಾಡಿ ಅವನ ಸ್ನೇಹಿತನಾದ ಸ್ಟೆಫಿನ್ಗೋಸ್ಕರ ಕಾಯ್ತಾ ಇರ್ತಾನೆ. ಅವಾಗ ಅವನ ಹತ್ರ ಒಂದು ಪೊದೆ ಬರ್ತಿರೋ ತರ ಕಾಣಿಸುತ್ತೆ. ಅದೇನಂದ್ರೆ ಸ್ಟೆಫಿನ್ ಅವನ ಜೀಪ್ ನ ಆ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾನೆ. ಅವನು ಅದ್ರೊಳಗಡೆಯಿಂದ ಹೊರಗಡೆ ಬಂದು ಜಾಗ್ ತಂದಿರುವಂತಹ ಮೆಡಿಸನ್ ನ ಇಸ್ಕೊಳ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ರೇಡಿಯೋ ಕಾಲ್ ಬರುತ್ತೆ. ಅದ್ರಲ್ಲಿ ಒಬ್ರು ಸ್ಟೆಫಿನ್ಗೆ ನೀನು ಕೂಡ ಜಾಗ್ ಜೊತೆ ವಾಪಸ್ ಬಂದ್ಬಿಡು, ನಮ್ಗೆ ಒಂದು ಬೇಬಿ ಜಿರಾಫೆ ಸಿಕ್ಕಿದೆ, ಅದರ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೀನು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಜಾಕ್ ಬಂದಿರುವಂತಹ ಫ್ಲೈಟ್ ನಲ್ಲಿ ಇಬ್ರು ಮಾತ್ರ ಹೋಗೋದಕ್ಕೆ ಸಾಧ್ಯ. ಅದರಿಂದ ಜಾಕ್ ಅಲ್ಲೇ ಉಳ್ಕೊಳ್ತಾನೆ. ಹಾಗಾಗಿ ಸ್ಟೆಫಿನ್ ಫ್ಲೈಟ್ ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಅವನೊಬ್ಬ ವೆಟರಿನರಿ ಡಾಕ್ಟರ್ ಆಗಿರ್ತಾನೆ. ಈ ಕಡೆ ಜಾಕ್ಗೆ ಜೀಪ್ ಡೋರ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಆದ್ರೂ ಹೇಗೋ ಮಾಡಿ ತುಂಬಾನೇ ಕಷ್ಟಪಟ್ಟು ಆ ಡೋರ್ ನ ಕಂಡುಹಿಡಿತಾನೆ. ಅಷ್ಟರಲ್ಲಿ ಮತ್ತೆ ಅವನಿಗೆ ಇನ್ನೊಂದು ರೇಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ಜಾಕ್ಗೆ ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಸಮಯದವರೆಗೂ ಫ್ಲೈಟ್ ನ ಫ್ಲೈ ಮಾಡ್ಬೇಡಿ, ಆಕಾಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ನಿಮ್ ಕಡೆನೆ ಬರ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅಷ್ಟೊತ್ತಿಗೆ ಸ್ಟೆಫಿನ್ ಮತ್ತೆ ಆನಾ ಇಬ್ರು ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಅವ್ರುಗಳು ಸ್ವಲ್ಪ ದೂರ ಬರೋ ಅಷ್ಟರಲ್ಲಿ ಬಿರುಗಾಳಿ ಅವ್ರು ಹೋಗ್ತಿದ್ದಂತ ಫ್ಲೈಟ್ ನ ಎಳ್ಕೊಂಡ್ ಬಿಡುತ್ತೆ. ಅದರಿಂದ ಅವ್ರು ಹೋಗ್ತಿದ್ದಂತಹ ದಾರಿನ ಬಿಟ್ಟು ಬೇರೆ ಕಡೆ ಬಂದ್ಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅನ್ನೋದು ಅವ್ರಗಳಿಗೇನೆ ಅರ್ಥ ಆಗ್ತಿರೋದಿಲ್ಲ. ಅವ್ರು ಹೋಗ್ತಿರುವಂತ ಫ್ಲೈಟ್ ಆಲ್ಮೋಸ್ಟ್ 25,000 ಫೀಟ್ ನಲ್ಲಿ ಫ್ಲೈ ಆಗ್ತಿರುತ್ತೆ. ಅದರಿಂದ ಅವ್ರಗಳಿಗೆ ಆಕ್ಸಿಜನ್ ಸಮಸ್ಯೆ ಆಗ್ತಿರುತ್ತೆ. ಅಷ್ಟರಲ್ಲಿ ಆ ಫ್ಲೈಟ್ ನ ಫ್ಯೂಲ್ ಖಾಲಿಯಾಗಿ ಇಂಜಿನ್ ಗಳು ಆಫ್ ಆಗ್ಬಿಡ್ತವೆ. ಅವಾಗ ಸ್ಟೆಫಿನ್ ಅವನ ಹತ್ರ ಇದ್ದಂತಹ ಆಲ್ಕೋಹಾಲ್ ನ ಫ್ಯೂಲ್ ಟ್ಯಾಂಕ್ ಒಳಗಡೆ ಹಾಕಿ ಇಂಜಿನ್ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅವು ಸ್ಟಾರ್ಟ್ ಆಗ್ಬಿಡ್ತವೆ. ಆದ್ರೆ ಅವ್ರುಗಳು ಸ್ವಲ್ಪ ದೂರ ಹೋಗೋಷ್ಟಲ್ಲೇ ಅದು ಕೂಡ ಖಾಲಿ ಆಗ್ಬಿಡುತ್ತೆ. ಅದರಿಂದ ಅವ್ರುಗಳು ಹೋಗ್ತಿದ್ದಂತ ಫ್ಲೈಟ್ ಒಂದು ಮರದ ಮೇಲ್ಗಡೆ ಬಂದು ಲ್ಯಾಂಡ್ ಆಗ್ಬಿಡುತ್ತೆ. ಹಾಗಾಗಿ ಅವರಿಬ್ರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಮರದಿಂದ ಕೆಳಗಡೆ ಇಳಿತಾರೆ. ಅವಾಗ ಆನ ತುಂಬಾ ಕೋಪ ಮಾಡ್ಕೊಂಡು ನಾನು 3 ಗಂಟೆ ಒಳಗಡೆ ಆಫೀಸಿಗೆ ಹೋಗ್ಬೇಕು, ನನ್ನ ಪ್ರೆಸೆಂಟೇಶನ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆದ್ರೆ ಅಲ್ಲಿ ತುಂಬಾ ಪ್ರಾಣಿಗಳಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವಾಗ ಸ್ಟೆಫಿನ್ ಅವಳಿಗೆ ನಾವು ಸಿಟಿಯಿಂದ 400 - 500 ಕಿಲೋಮೀಟರ್ ದೂರ ಇದೀವಿ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಆನ ಹತ್ರ ಒಂದು ಲಿಸರ್ಡ್ ಬಂದ್ಬಿಡುತ್ತೆ. ಅದನ್ನ ನೋಡಿ ಅವಳು ತುಂಬಾನೇ ಭಯ ಪಡ್ಕೊಂಡು ಸ್ಟೆಫಿನ್ ಮೇಲ್ಗಡೆ ಹೋಗಿ ಕೂತ್ಕೊಂಡ್ ಬಿಡ್ತಾಳೆ. ಈಗಿರ್ಬೇಕಾದ್ರೆ ಈ ಕಡೆ ನೀಸಾಗೆ ದಾವಾಗ್ಬಿಡುತ್ತೆ. ಅದರಿಂದ ಅವನು ನೀರ್ ಕುಡಿಯೋದಕ್ಕೆ ಅಂತ ಹೋಗಿ ವಾಟರ್ ಟ್ಯಾಂಕ್ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಅದನ್ನ ನೋಡಿ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಕರೆನ ಕೂಡ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅವನಿಗೆ ನೀಸನ ಮೇಲ್ಗಡೆ ಹೇಳ್ಕೊಡೋದಕ್ಕೆ ಆಗ್ತಿರೋದಿಲ್ಲ. ಅದರಿಂದ ಅವನು ಕೂಡ ಟ್ಯಾಂಕ್ ಒಳಗಡೆ ಬಿದ್ದೋಗ್ತಾನೆ. ಅಷ್ಟೊಂದ್ ನೀರ್ನ ಅವರಿಬ್ರು ನೋಡೇ ಇಲ್ದೇ ಇರೋದ್ರಿಂದ ಸ್ವಲ್ಪ ಸಮಯ ಅವರಿಬ್ರು ಆ ನೀರ್ ಒಳಗಡೆನೆ ಆಟ ಆಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಸ್ಟೆಫಿನ್ಗೆ ಟೂಲ್ ಬಾಕ್ಸ್ ಒಳಗಡೆ ಫೀಲ್ಡ್ ಸಿಕ್ಬಿಡುತ್ತೆ. ಅದರಿಂದ ಅವನು ಫ್ಲೈಟ್ ನ ಒಂದೊಂದೇ ಭಾಗಗಳನ್ನ ಮರದಿಂದ ಕೆಳಗಡೆ ಇಳಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಒಂದು ಕಾಡಂದಿ ಚಿರತೆನ ಎದುರಿಸಿ ಅಲ್ಲಿಂದ ಓಡಿಸ್ತಾ ಇರುತ್ತೆ. ಅದನ್ನ ನೋಡಿ ಆನ ತುಂಬಾ ಭಯ ಪಡ್ತಿರ್ತಾಳೆ. ಅವಳನ್ನ ನೋಡಿ ಒಂದು ಹೈನ ನಗ್ತಾ ಇರುತ್ತೆ. ಅದನ್ನ ನೋಡಿ ಅವಳು ಇನ್ನೂ ಭಯ ಪಡ್ಕೊಂಡು ಮರದ ಮೇಲ್ಗಡೆ ಹತ್ಬಿಡ್ತಾಳೆ. ಆದ್ರೆ ಅವಳಿಗೆ ಮತ್ತೆ ಕೆಳಗಡೆ ಇಳಿಯೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಅವಳು ಸ್ಟೆಫಿನ್ ಸಹಾಯನ ತಗೊಂಡು ಕೆಳಗಡೆ ಇಳಿತಾ ಇರ್ತಾಳೆ. ಆ ಸಮಯದಲ್ಲಿ ಅವಳ ಬಟ್ಟೆ ಬೇರೆ ಮೇಲ್ಗಡೆ ಹೋಗ್ತಿರುತ್ತೆ. ಆದ್ರೂ ಹೇಗೋ ಮಾಡಿ ಅವಳು ಕೆಳಗಡೆ ಇಳಿದು ನೇಚರ್ ಕಾಲ್ಗೆ ಅಂತ ಹೋಗ್ತಿರ್ತಾಳೆ. ಅವಾಗ ಅವಳಿಗೆ ಒಂದು ಬೇಬಿ ರೈನೋಸರಸ್ ಕಾಣಿಸುತ್ತೆ. ಅದನ್ನ ನೋಡಿ ಅವಳು ನಾನ್ ನಿನ್ಗೆ ಏನು ಮಾಡೋದಿಲ್ಲ, ನೀನು ನನ್ಗೆ ಏನು ಮಾಡ್ಬೇಡ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅದ್ರ ತಾಯಿ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ಬಿಡುತ್ತೆ. ಅದರಿಂದ ಅವಳು ಭಯ ಪಡ್ಕೊಂಡು ಓಡೋಗಿ ಒಂದು ಮರದ ಮೇಲ್ಗಡೆ ಕೂತ್
ಕೂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ರೈನೋಸರಸ್ ಅಲ್ಲಿಂದ ಹೋಗುತ್ತೆ. ಅವಳನ್ನ ನೋಡಿ ಐನಾ ಮತ್ತೆ ಮತ್ತೆ ನಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಶಿ ಅವನ ಮಕ್ಕಳನ್ನ ಹುಡ್ಕೊಂಡು ಟ್ರಕ್ ಹೋದ್ ಕಡೆನೆ ಹೋಗ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಸ್ಟೆಫಿನ್ ಮತ್ತೆ ಆನಾ ಇಬ್ರಿಗೂ ಹೊಟ್ಟೆ ಹಸ್ಬಿಡುತ್ತೆ. ಅದರಿಂದ ಅವರು ಅಲ್ಲೇ ಪಕ್ಕದಲ್ಲಿ ಆಸ್ಟ್ರಿಚ್ ಪಕ್ಷಿ ಮೊಟ್ಟೆ ಇಟ್ಟಿರುವಂತಹ ಜಾಗಕ್ಕೆ ಬಂದು ಅದರ ಮೊಟ್ಟೆನ ಕದಿಯೋದಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ಅವಾಗ ಆನಾ ಆ ಪಕ್ಷಿ ತರನೇ ರೆಡಿಯಾಗಿ ಅದರ ಗಮನನ ಅವಳ ಕಡೆ ತಗೊಳ್ತಾಳೆ. ಅದರಿಂದ ಆ ಪಕ್ಷಿ ಮೊಟ್ಟೆಗಳನ್ನ ಬಿಟ್ಟು ಆನಾ ಕಡೆ ಹೋಗ್ತಿರುತ್ತೆ. ಆ ಸಮಯನ ಯೂಸ್ ಮಾಡ್ಕೊಂಡು ಸ್ಟೆಫಿನ್ ಅದರ ಮೊಟ್ಟೆಗಳ ಹತ್ರ ಬಂದು ಅವುಗಳನ್ನ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಆ ಪಕ್ಷಿ ಅವನನ್ನ ನೋಡ್ಬಿಡುತ್ತೆ. ಅದರಿಂದ ಅದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ಸ್ಟೆಫಿನ್ ಒಂದು ಮೊಟ್ಟೆನ ತಗೊಂಡು ಒಂದು ಪೊದೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ. ದುರಾದೃಷ್ಟಕ್ಕೆ ಆ ಪೊದೆ ಒಳಗಡೆ ಒಂದು ಚೀತಾ ಇರುತ್ತೆ. ಅದರಿಂದ ಅವನು ಹೇಗೋ ಬಚಾವಾಗಿ ಪೊದೆಯಿಂದ ವಾಪಸ್ ಬರ್ತಾನೆ. ಆದ್ರೆ ಅವನನ್ನ ಆಸ್ಟ್ರಿಚ್ ಪಕ್ಷಿ ನೋಡಿರೋದಿಲ್ಲ. ಅದು ಅವನ ಮೇಲೆನೆ ಕಾಲಿಟ್ಕೊಂಡಿರುತ್ತೆ. ಇನ್ನೇನ್ ಆ ಪಕ್ಷಿ ಅವನನ್ನ ನೋಡ್ಬೇಕು ಅಷ್ಟರಲ್ಲಿ ಒಂದು ಕೋತಿ ಅದರ ಮೊಟ್ಟೆನ ತಗೊಂಡೋಗೋದಕ್ಕೆ ನೋಡ್ತಿರುತ್ತೆ. ಅದರಿಂದ ಅದು ಅಲ್ಲಿಂದ ವಾಪಸ್ ಅದರ ಮೊಟ್ಟೆ ಹತ್ರ ಹೋಗುತ್ತೆ. ಈ ಕಡೆ ನಿಜ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅವನ್ ತಮ್ಮನ ಹೆಲ್ಪ್ ತಗೊಂಡು ಮೇಲ್ಗಡೆ ಬರ್ತಾನೆ. ನಂತರ ಅವನು ಕರೆನನ್ನ ಮೇಲ್ಗಡೆ ಕರ್ಕೊಳ್ಳೋದಕ್ಕೆ ಅಂತ ಒಂದು ಗನ್ನ ತಗೊಂಡ್ ಬಂದು ಕರೆನಾಗೆ ಇದನ್ನ ಇಟ್ಕೊಂಡು ಮೇಲ್ಗಡೆ ಬಾ ಅಂತ ಹೇಳ್ತಾನೆ. ಅದು ಗನ್ ಅನ್ನೋದು ಅವ್ರಗಳಿಗೆ ಗೊತ್ತಿರೋದಿಲ್ಲ. ಆ ಗನ್ ಬೇರೆ ಲೋಡ್ ಆಗಿರುತ್ತೆ. ಅದರಿಂದ ಕರೆನ ಅದನ್ನ ಇಟ್ಕೊಂಡು ಮೇಲ್ಗಡೆ ಹತ್ತುತ್ತಿರ್ಬೇಕಾದ್ರೆ ಮಿಸ್ ಆಗಿ ಅದು ಫೈರ್ ಆಗ್ಬಿಡುತ್ತೆ. ಅದೃಷ್ಟವಶತ್ ಅವ್ರಿಬ್ರಿಗೂ ಏನು ಆಗೋದಿಲ್ಲ. ಅದಾದ್ಮೇಲೆ ನೀಸಾ ಒಂದು ಪ್ರಾಣಿಯ ಸ್ಕಲ್ನ ತಗೊಂಡ್ ಬಂದು ಕರೆನನ್ನ ಮೇಲ್ಗಡೆ ಹೇಳ್ಕೊಳ್ತಾನೆ. ಇನ್ನೊಂದ್ ಕಡೆ ಆನಾ ಮತ್ತೆ ಸ್ಟೆಫಿನ್ ಇಬ್ರು ಅವ್ರು ತಂದಿರುವಂತಹ ಮೊಟ್ಟೆನ ಬೆಂಕಿಲ್ ಸುಟ್ಟು ಅದನ್ನ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಇದೇ ರೀತಿ ಒಂದಿನ ಕಳೆದೋಗುತ್ತೆ. ನೆಕ್ಸ್ಟ್ ಡೇ ಸ್ಟೆಫಿನ್ ಫ್ಲೈಟ್ ನ ಹೇಗೋ ಮಾಡಿ ಕೆಳಗಡೆ ಇಳಿಸಿ ಅದನ್ನ ಆನಾ ಕಟ್ಟಿ ಫ್ಲೈ ಮಾಡುವಂತಹ ಜಾಗಕ್ಕೆ ತಗೊಂಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಮತ್ತೆ ಆನಾಗೆ ರೈನೋಸರಸ್ ಕಾಣಿಸ್ಬಿಡುತ್ತೆ. ಅದರಿಂದ ಅವಳು ತುಂಬಾ ಭಯ ಪಡ್ಕೊಂಡು ಮತ್ತೆ ಇನ್ನೊಂದ್ ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ ಬಿಡ್ತಾಳೆ. ಅವಾಗ ಅವಳಿಗೆ ಕಟ್ಟಿರುವಂತಹ ಫ್ಲೈಟ್ ಕೂಡ ಅವಳ ಜೊತೆನೆ ಹೋಗಿರುತ್ತೆ. ಅದನ್ನ ನೋಡಿ ಸ್ಟೆಫಿನ್ ಅವಳಿಗೆ ಬೈತಾ ಮತ್ತೆ ಫ್ಲೈಟ್ ನ ವಾಪಸ್ ತಗೊಂಡ್ ಬರ್ತಾ ಇರ್ತಾನೆ. ಅವಾಗ ಅವನ ಕಾಲಿಗೆ ಒಂದು ಹನಿ ಬ್ಯಾಡ್ಜರ್ ಕಚ್ಚೋದಕ್ಕೆ ಅಂತ ಬರ್ತಿರುತ್ತೆ. ಅದರಿಂದ ಸ್ಟೆಫಿನ್ ಹೇಗೋ ಬಚಾವಾಗ್ತಾನೆ. ಆದ್ರೆ ಅದು ಸಿಟ್ಟಿಗೆ ಫ್ಲೈಟ್ ಟೈರ್ ನ ಕಚ್ಚಿ ಪಂಚರ್ ಮಾಡ್ಬಿಡುತ್ತೆ. ಹಾಗಾಗಿ ಸ್ಟೆಫಿನ್ ಅದನ್ನ ಇಟ್ಕೊಂಡು ಅವನ ಶೂಸ್ ನ ಬಿಚ್ಚಿ ಅದ್ರ ಕೈಲಿ ಕೊಟ್ಟು ಅದನ್ನ ಒಂದ್ ಕಡೆ ಬಿಡ್ತಾನೆ. ನಂತರ ಅವ್ರುಗಳು ಫ್ಲೈಟ್ ನ ಅಸೆಂಬಲ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಆದ್ರೆ ಆ ಫ್ಲೈಟ್ ನ ಟೈರು ಪಂಚರ್ ಆಗಿರೋದ್ರಿಂದ ಅದು ಸರಿಯಾಗಿ ಮೂವ್ ಆಗ್ತಿರೋದಿಲ್ಲ. ಅವಾಗ ಸ್ಟೆಫಿನ್ ಒಂದು ಕಲ್ನ ತಗೊಂಡ್ ಬಂದು ಆ ಫ್ಲೈಟ್ ನಲ್ಲಿ ಇದ್ದಂತಹ ಒಂದು ಸೀಟ್ ನ ಕಿತ್ತೆಸ್ತು ಅದರ ಬೇಸ್ಮೆಂಟ್ ನ ಕಲ್ಲಿಂದ ಓಪನ್ ಮಾಡಿ ಆ ಜಾಗದಲ್ಲಿ ಸ್ಟೆಫಿನ್ ನಿಂತ್ಕೊಂಡು ಆನಾಗೆ ಆ ಫ್ಲೈಟ್ ನ ಹೇಗ್ ಮೂವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆನಾಗೆ ಅದನ್ನ ಹೇಗ್ ಆಪರೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಒಂದೊಂದ್ಸಲ ಆ ಫ್ಲೈಟ್ ನ ಅಪ್ ಮಾಡ್ತಿರ್ತಾಳೆ, ಒಂದೊಂದ್ಸಲ ಡೌನ್ ಮಾಡ್ತಿರ್ತಾಳೆ. ಆ ಸಮಯದಲ್ಲಿ ಸ್ಟೆಫಿನ್ ಫ್ಲೈಟ್ ಕೈ ಬಿಟ್ಬಿಡ್ತಾನೆ. ಅವಾಗ ಆನಾ ಅದನ್ನ ತಗೊಂಡು ಮುಂದೆ ಹೋಗ್ತಿರ್ತಾಳೆ. ಅವಳಿಗೆ ಮತ್ತೆ ಅದನ್ನ ಕೆಳಗಡೆ ಇಳಿಸೋದಕ್ಕೆ ಬರ್ತಾ ಇರೋದಿಲ್ಲ. ಹಾಗಾಗಿ ಆ ಫ್ಲೈಟ್ ಫ್ಲೈ ಮಾಡ್ಕೊಂಡು ಯಾವ ಕಡೆ ಬೇಕೋ ಆ ಕಡೆ ಹೋಗ್ತಿರುತ್ತೆ. ಅವಾಗ ಆನಾ ಸ್ವಲ್ಪ ಧೈರ್ಯ ಮಾಡಿ ಆ ಫ್ಲೈಟ್ ಇಂಜಿನ್ ನ ಆಫ್ ಮಾಡ್ಬಿಡ್ತಾಳೆ. ಆದ್ರೂ ಅದು ಕೆಳಗಡೆ ಇಳಿತಾ ಇರೋದಿಲ್ಲ. ಅವಾಗ ಅವಳಿಗೆ ಆ ಫ್ಲೈಟ್ ನಲ್ಲಿ ಪ್ಯಾರಾಶೂಟ್ ಇರೋದು ಗೊತ್ತಾಗುತ್ತೆ. ಅದರಿಂದ ಅವಳು ಅದನ್ನ ಆನ್ ಮಾಡ್ತಾಳೆ. ಅವಾಗ ಒಂದು ಪ್ಯಾರಾಶೂಟ್ ಹೊರಗಡೆ ಬಂದು ಆ ಫ್ಲೈಟ್ ನ ಕೆಳಗಡೆ ತಗೊಂಡ್ ಬರ್ತಿರುತ್ತೆ. ಅಷ್ಟರಲ್ಲಿ ಅದು ಒಂದು ಮರದ ಕೊಂಬೆಗೆ ಸಿಗಾಕೊಬಿಡುತ್ತೆ. ಆದ್ರೆ ಆನಾ ಕೂತಿರುವಂತಹ ಫ್ಲೈಟ್ ಭೂಮಿಗೆ ನಿಯರೆಸ್ಟ್ ಆಗಿರುತ್ತೆ. ಅದರಿಂದ ಅವಳು ಆ ಫ್ಲೈಟ್ ಇಂದ ಕೆಳಗಡೆ ಇಳಿದು ಮುಂದೆ ಹೋಗ್ತಿರ್ತಾಳೆ. ಅವಾಗ ಅವಳನ್ನ ಒಂದು ಚಿರತೆ ನೋಡ್ಬಿಡುತ್ತೆ. ಅದರಿಂದ ಅವಳು ಮತ್ತೆ ಆ ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೋತಾಳೆ. ಆದ್ರೂ ಆ ಚಿರತೆ ಫ್ಲೈಟ್ ಹತ್ರ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಅವಾಗ ಆನಾ ಮಿಸ್ ಆಗಿ ಆ ಫ್ಲೈಟ್ ನ ಆನ್ ಮಾಡ್ಬಿಡ್ತಾಳೆ. ಅದರ ಶಬ್ದಕ್ಕೆ ಚಿರತೆ ಎದ್ರುಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಆದ್ರೆ ಆನಾ ಕೂತಿರುವಂತ ಫ್ಲೈಟ್ ಅದಿರುವಂತ ಜಾಗದಲ್ಲಿ ಸುತ್ತ ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅವಾಗ ಆನಾ ತುಂಬಾ ಧೈರ್ಯ ಮಾಡಿ ಅದನ್ನ ಆಫ್ ಮಾಡ್ತಾಳೆ. ಅಷ್ಟರಲ್ಲಿ ಸಿಗಾಕೊಂಡಿರುವಂತಹ ಪ್ಯಾರಾಶೂಟ್ ಕೆಳಗಡೆ ಬಂದು ಬೀಳುತ್ತೆ. ಈ ಕಡೆ ಸ್ಟೆಫಿನ್ ಅವನ ಶೂಸ್ ನ ವಾಪಸ್ ತಗೊಂಡು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಮತ್ತೆ ಹನಿ ಬ್ಯಾಡ್ಜರ್ ಅವನ ಶೂಸ್ ನ ಕಚ್ಬಿಡುತ್ತೆ. ಆದ್ರೂ ಕೂಡ ಅವನು ಅವನ ಬ್ಯಾಗ್ ನ ತಗೊಂಡು ಆ ಪ್ರಾಣಿನ ಹೇಳ್ಕೊಂಡೆ ಮುಂದೆ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆನಾ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಒಬ್ಬ ಟ್ರೈಬ್ ಒಂದು ಸೈಕಲ್ ನಲ್ಲಿ ಕೋಳಿನ ಕೂರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅವನನ್ನ ನೋಡಿ ಆನಾ ಇಮಿಡಿಯೇಟ್ ಆಗಿ ಅವನ ಹತ್ರ ಹೋಗಿ ನನ್ಗೆ ನೀವು ಸ್ವಲ್ಪ ಸಹಾಯ ಮಾಡಿ ಈ ದುಡ್ಡನ್ನ ತಗೊಂಡು ನನ್ಗೆ ಈ ಸೈಕಲ್ ನ ಕೊಟ್ಬಿಡಿ ಅಂತ ಕೇಳ್ತಾಳೆ. ಆದ್ರೆ ಅದಕ್ಕೆ ಆ ಟ್ರೈಬ್ ಒಪ್ಪೋದಿಲ್ಲ. ಅವನಿಗೆ ಅವಳ ಭಾಷೆ ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ಆದ್ರೆ ಅವನಿಗೆ ಆನಾ ಯಾವ ಕಡೆ ಹೋಗ್ಬೇಕು ಅಂತ ಇದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನು ಆನನ ಸೈಕಲ್ ಮೇಲ್ಗಡೆ ಕೂರ್ಸ್ಕೊಂಡು ಅವಳು ಹೇಳಿದ ಕಡೆನೆ ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರುಗಳು ಒಂದು ಆನೆ ಗುಂಪು ಒಳಗಡೆ ಹೋಗ್ಬಿಡ್ತಾರೆ. ಅದರಿಂದ ಟ್ರೈಬ್ ಎದ್ರುಕೊಂಡು ಅವನ ಕೋಳಿ ಮತ್ತೆ ಸೈಕಲ್ ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗಿರ್ಬೇಕಾದ್ರೆ ಈ ಕಡೆ ಹನಿ ಬ್ಯಾಡ್ಜರ್ ಸ್ಟೆಫಿನ್ ಶೂಸ್ ನ ಬಿಡ್ತಾ ಇರೋದಿಲ್ಲ. ಅದರಿಂದ ಅವನು ಅವನ ಹತ್ರ ಇರುವಂತಹ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆನ ಅದಕ್ಕೆ ತಿನ್ನೋದಕ್ಕೆ ಅಂತ ಹಾಕಿ ಅದು ತಿನ್ನೋ ಅಷ್ಟಲ್ಲೇ ಅವನು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆದ್ರೂ ಆ ಪ್ರಾಣಿ ಅವನ ಹಿಂದೆನೆ ಹೋಗ್ತಿರುತ್ತೆ. ಸ್ಟೆಫಿನ್ ಎಲ್ಲೇ ಹೋದ್ರೂ ಕೂಡ ಅದು ಅವನನ್ನ ಬಿಡದೆ ಫಾಲೋ ಮಾಡ್ತಿರುತ್ತೆ. ಅದರಿಂದ ಅವರಿಬ್ರಿಗೂ ತುಂಬಾ ಸುಸ್ತಾಗ್ಬಿಡುತ್ತೆ. ಸ್ಟೆಫಿನ್ ಎಲ್ಲಿ ಬಂದು ನಿಂತ್ಕೊಳ್ತಾನೋ ಆ ಪ್ರಾಣಿ ಕೂಡ ಅಲ್ಲಿಗೆ ಬಂದು ರೆಸ್ಟ್ ಮಾಡ್ತಿರುತ್ತೆ. ಮತ್ತೆ ಅವನು ಅಲ್ಲಿಂದ ಹೊರಟಾಗ ಅದು ಕೂಡ ಅವನ ಹಿಂದೆನೆ ಹೋಗ್ತಿರುತ್ತೆ.
ಅದರಿಂದ ಅವನು ಆ ಪ್ರಾಣಿನ ಎತ್ಕೊಂಡು ಒಂದು ಮರದ ಹತ್ರ ಬಂದು ರೆಸ್ಟ್ ಮಾಡ್ತಾನೆ. ಮತ್ತೆ ಅವನು ಅಲ್ಲಿಂದ ಹೊರಟಾಗ ಆ ಪ್ರಾಣಿ ಕೂಡ ಅವನ ಜೊತೆನೆ ಹೊರಡ್ತಿರುತ್ತೆ. ಅವಾಗ ಸ್ಟೆಫಿನ್ ಆ ಪ್ರಾಣಿಗೆ ನನ್ ಜೊತೆ ಬರ್ಬೇಡ, ನೀನು ನಿನ್ನ ತಾಯಿ ಹತ್ರ ಹೋಗು ಅಂತ ಬೈತಾನೆ. ಅವಾಗ ಆ ಪ್ರಾಣಿ ಅಲ್ಲಿಂದ ಹೋಗುತ್ತೆ. ಈಗಿರ್ಬೇಕಾದ್ರೆ ನೀಸಾ ಟ್ರಕ್ ಮೇಲ್ಗಡೆನೆ ಕೂತ್ಕೊಂಡು ಕಾಡೊಳಗಡೆ ಇರುವಂತಹ ಹಣ್ಣುಗಳನ್ನ ಕಿತ್ತು ಅವನ ತಮ್ಮನಿಗೆ ಕೊಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಒಬ್ಬ ಆಫ್ರಿಕನ್ ಸೋಲ್ಜರ್ ಅವನಿರುವಂತಹ ಜಾಗಕ್ಕೆ ಅಮೆರಿಕನ್ ಸೋಲ್ಜರ್ ಬರ್ತಿರೋದನ್ನ ನೋಡಿ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಅವನ ಹತ್ರ ಬಂದು ಅವನನ್ನ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆ ಸಮಯದಲ್ಲಿ ಅವ್ರಗಳ ಮಧ್ಯೆ ಸ್ವಲ್ಪ ಫೈರಿಂಗ್ ನಡೆಯುತ್ತೆ. ಆ ಶಬ್ದ ಕೇಳಿಸ್ಬಿಡುತ್ತೆ. ಅದರಿಂದ ಅವನು ಅವ್ರಗಳಿರುವಂತಹ ಜಾಗಕ್ಕೆ ಬಂದು ಆಫ್ರಿಕನ್ ಸೋಲ್ಜರ್ ಹತ್ರ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಅವನ ಹಿಂದೆಯಿಂದ ಅಮೆರಿಕನ್ ಸೋಲ್ಜರ್ ಬಂದು ಅವನನ್ನ ಲಾಕ್ ಮಾಡ್ಬಿಡ್ತಾನೆ. ಅವ್ರಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ಶೀಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಅಮೆರಿಕನ್ ಸೋಲ್ಜರ್ ಆಫ್ರಿಕನ್ ಸೋಲ್ಜರ್ ನ ಜೀಪ್ ಮೇಲ್ಗಡೆ ಕೂತ್ಕೊಂಡು ಅವನನ್ನ ಅವನ ಟೀಮ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ನೀಸಾ ಹಣ್ಣುಗಳನ್ನ ಕಿತ್ಕೊಳ್ತಾ ಇರ್ಬೇಕಾದ್ರೆ ಒಂದು ಕೊಂಬೆ ಅಡ್ಡ ಬಂದ್ಬಿಡುತ್ತೆ. ಅದರಿಂದ ಅವನು ಆ ಕೊಂಬೆನ ಇಟ್ಕೊಂಡು ಟ್ರಕ್ ಇಂದ ಕೆಳಗಡೆ ಬಿದ್ಬಿಡ್ತಾನೆ. ಮತ್ತೆ ಅವನಿಗೆ ಆ ಟ್ರಕ್ ಮೇಲ್ಗಡೆ ಹತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಕರೆನ ತುಂಬಾನೇ ಭಯ ಪಡ್ಕೊಂಡು ಅಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆನೆಗೆ ಒಂದು ಟವರ್ ಕಾಣುತ್ತೆ. ಅದ್ರ ಮೇಲ್ಗಡೆ ಇರುವಂತಹ ವೀಲ್ ಗಳನ್ನ ತಿರ್ಸಿದ್ರೆ ಕೆಳಗಡೆ ಇರುವಂತಹ ಪೈಪ್ ನಲ್ಲಿ ನೀರ್ ಬರೋ ತರ ಸಿಸ್ಟಮ್ ಇರುತ್ತೆ. ಅದನ್ನ ಪ್ರಾಣಿಗಳಿಗೋಸ್ಕರ ರೆಡಿ ಮಾಡಿರ್ತಾರೆ. ಆ ಸಮಯದಲ್ಲಿ ಆನೆಗೆ ದಾವಾಗಿರೋದ್ರಿಂದ ಅವಳು ಆ ಟವರ್ ಮೇಲ್ಗಡೆ ಹತ್ತಿ ವೀಲ್ ನ ತಿರುಗಿಸ್ತಾಳೆ. ಅವಾಗ ನೀರು ಕೂಡ ಬರುತ್ತೆ. ಆದ್ರೆ ಅವಳು ಆ ಟವರ್ ಇಂದ ಕೆಳಗಡೆ ಇಳಿಯೋಷ್ಟ್ರಲ್ಲಿ ಆ ನೀರು ಸ್ಟಾಪ್ ಆಗ್ಬಿಡುತ್ತೆ. ಅದರಿಂದ ಅವಳು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಡಬ್ಬನ ತೆಗೆದು ಅದನ್ನ ಸರಿಯಾಗಿ ನೀರ್ ಬೀಳುವಂತಹ ಜಾಗಕ್ಕಿಟ್ಟು ಮತ್ತೆ ಟವರ್ ಮೇಲ್ಗಡೆ ಹೋಗಿ ವೀಲ್ ನ ತಿರುಗಿಸ್ತಾಳೆ. ಆದ್ರೆ ನೀರ್ ಬೀಳೋ ಫೋರ್ಸ್ಗೆ ಆ ಡಬ್ಬ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಆನೆ ಮತ್ತೆ ಕೆಳಗಡೆ ಬಂದು ಆ ಡಬ್ಬಕ್ಕೆ ಒಂದು ಕಲ್ನ ಸಪೋರ್ಟ್ ಕೊಟ್ಟು ಮತ್ತೆ ಮೇಲ್ಗಡೆ ಹೋಗ್ತಾಳೆ. ಅವಳು ಆ ರೀತಿ ಮಾಡ್ತಿರೋದ್ನ ಒಂದು ಕೋತಿ ಅಬ್ಸರ್ವ್ ಮಾಡ್ತಿರುತ್ತೆ. ಈ ಸಲ ಆನೆ ವೀಲ್ ನ ತಿರುಗಿಸಿದಾಗ ಅವಳು ಇಟ್ಟಿರುವಂತಹ ಡಬ್ಬ ಏನೋ ತುಂಬುತ್ತೆ. ಆದ್ರೆ ಅದನ್ನ ಅವಳನ್ನ ಅಬ್ಸರ್ವ್ ಮಾಡ್ತಿರುವಂತಹ ಕೋತಿ ಎತ್ಕೊಂಡು ಕುಡಿದ್ಬಿಡುತ್ತೆ. ಅದನ್ನ ಓಡಿಸೋದಕ್ಕೆ ಅಂತ ಆನೆ ಟವರ್ ಇಂದ ಕೆಳಗಡೆ ಇಳಿಯೋಷ್ಟ್ರಲ್ಲಿ ಆ ಕೋತಿ ಡಬ್ಬನ ಎತ್ಕೊಂಡು ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದರಿಂದ ಹೇಗೋ ಮಾಡಿ ಆನೆ ಡಬ್ಬನ ಇಸ್ಕೊಂಡು ಅದನ್ನ ಮತ್ತೆ ನೀರ್ ಬೀಳುವಂತಹ ಜಾಗಕ್ಕಿಟ್ಟು ಈ ಸಲ ಕೋತಿನ ಎದುರಿಸೋದಕ್ಕೆ ಅಂತ ಸ್ವಲ್ಪ ಕಲ್ಗಳನ್ನ ಬ್ಯಾಗ್ ಒಳಗಡೆ ತುಂಬಿಕೊಂಡು ಮತ್ತೆ ಟವರ್ ಮೇಲ್ಗಡೆ ಹೋಗಿ ವೀಲ್ ನ ತಿರುಗಿಸ್ತಾಳೆ. ಅವಾಗ್ಲೂ ಕೂಡ ಆ ಕೋತಿ ಅದೇ ರೀತಿ ಮಾಡ್ತಿರುತ್ತೆ. ಅವಳು ಅದಕ್ಕೆ ಎಷ್ಟೇ ಎದುರಿಸಿದ್ರು ಕೂಡ ಆ ಕೋತಿ ಅವಳಿಗೆ ಎದುರುತ್ತಾ ಇರೋದಿಲ್ಲ. ಅದು ಡಬ್ಬನ ಇಟ್ಕೊಂಡು ಆಟ ಆಡ್ತಿರುತ್ತೆ. ಅಷ್ಟೇ ಅಲ್ಲದೆ ಅದು ಅಲ್ಲಿಗೆ ಅದರ ಸ್ನೇಹಿತರನ್ನು ಕೂಡ ಕರ್ಕೊಂಡ್ ಬಂದ್ಬಿಡುತ್ತೆ. ಅದರಿಂದ ಆನೆಗೆ ತುಂಬಾ ಕೋಪ ಬಂದು ಅವಳು ಆ ಕೋತಿಗಳಿಗೆ ಸಖತ್ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಗಾಳಿಯಿಂದ ವೀಲ್ ತಿರ್ಗಿ ಆಟೋಮೆಟಿಕ್ ಆಗಿ ನೀರ್ ಬೀಳೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನ ನೋಡಿ ಆನೆ ತುಂಬಾ ಖುಷಿಯಿಂದ ನೀರ್ ಕುಡಿದು ಸ್ನಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನಂತರ ನಮ್ಗೆ ಅಮೆರಿಕನ್ ಮತ್ತೆ ಆಫ್ರಿಕನ್ ಸೋಲ್ಜರ್ಸ್ ನ ತೋರಿಸ್ತಾರೆ. ಆಫ್ರಿಕನ್ ಸೋಲ್ಜರ್ ನ ಹೆಸರು ಟಿಮ್ಮಿ ಅಂತ, ಹಾಗೆ ಅಮೆರಿಕನ್ ಸೋಲ್ಜರ್ ನ ಹೆಸರು ಜಾರ್ಜ್ ಅಂತ. ಜಾರ್ಜ್ ಟಿಮ್ಮಿನ ಬಂಸಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಟಿಮ್ಮಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಿಡ್ತಾನೆ. ಅವಾಗ ಜಾರ್ಜ್ ಅವನನ್ನ ಹುಡುಕ್ತಿರ್ಬೇಕಾದ್ರೆ ಅವನ ಹಿಂದೆಯಿಂದ ಟಿಮ್ಮಿ ಬಂದು ಜಾರ್ಜ್ ಗೊತ್ತಾಗದೇ ಇರೋ ಹಾಗೆ ಅವನ ಹತ್ರ ಇದ್ದಂತ ಗನ್ನ ಕಿತ್ಕೊಂಡು ಅವನನ್ನ ಲಾಕ್ ಮಾಡ್ಬಿಡ್ತಾನೆ. ಇವಾಗ ಅವನು ಜಾರ್ಜ್ ನ ಅವನ ಕ್ಯಾಂಪ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆನಾಗಿ ಆ ಕಾಡ್ ಒಳಗಡೆ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಅವಳಿಗೆ ಒಂದು ಜಾಗದಲ್ಲಿ ಟ್ರಕ್ ಟೈರ್ ನ ಮಾರ್ಕ್ ಕಾಣಿಸ್ಬಿಡುತ್ತೆ. ಅದನ್ನ ನೋಡಿ ಅವಳು ಯಾರಾದ್ರೂ ಅದೇ ದಾರಿಲಿ ಬರ್ಬಹುದು ಅಂತ ಅನ್ಕೊಂಡು ಅದ್ರ ಪಕ್ಕದಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಜಾಗಕ್ಕೆ ಶೀ ಬರ್ತಾನೆ. ಅವನು ಆನನ ನೋಡಿ ಅವನ ಭಾಷೆಯಲ್ಲಿ ಆನ ಹತ್ರ ನೀವು ನನ್ನ ಮಕ್ಕಳನ್ನ ನೋಡಿದ್ರ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಆನೆಗೆ ಅವನ ಭಾಷೆ ಅರ್ಥ ಆಗ್ತಾ ಇರೋದಿಲ್ಲ. ಅವಳು ಅವನಿಗೆ ನನ್ಗೆ ಈ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಿರ್ತಾಳೆ. ಅವಾಗ ಶೀ ಇಲ್ಲೇ ಪಕ್ಕದಲ್ಲಿ ಇಬ್ರು ಒಂದು ಕೋಲ್ನ ಇಟ್ಕೊಂಡು ಆಟ ಆಡ್ತಾ ಇದ್ರೆ ಅವ್ರು ನಿಮ್ಮನ್ನೇ ಹುಡುಕ್ತಾ ಇರ್ಬೋದು, ನಾನ್ ನಿಮ್ಗೆ ಅವ್ರನ್ನ ತೋರಿಸ್ತೀನಿ, ನನ್ ಜೊತೆ ಬನ್ನಿ ಅಂತ ಹೇಳ್ತಾನೆ. ಆನಾಗೆ ಅವನ್ ಭಾಷೆ ಅರ್ಥ ಆಗದೆ ಇದ್ರು ಕೂಡ ಅವನು ನನ್ಗೆ ದಾರಿ ತೋರಿಸಬಹುದು ಅಂತ ಅನ್ಕೊಂಡು ಅವಳು ಅವನ ಜೊತೆನೆ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವನು ಆನನ ಟಿಮ್ಮಿ ಮತ್ತೆ ಜಾರ್ಜ್ ಇರುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಅವಾಗ ಜಾರ್ಜ್ ಆನೆ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಅದನ್ನ ನೋಡಿ ಶೇ ನೀವುಗಳು ಇದೇ ರೀತಿ ಆಟ ಆಡ್ತೀರಿ, ನಾನು ಹೋಗಿ ನನ್ನ ಮಕ್ಕಳನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆ ಸಮಯದಲ್ಲಿ ಆನ ಅವಳ ಬ್ಯಾಗ್ ನ ತೆಗೆದು ಜಾರ್ಜಿಗೆ ಹೊಡಿತಾಳೆ. ಅದ್ರೊಳಗಡೆ ಕಲ್ಲಿರೋದ್ರಿಂದ ಅವನಿಗೆ ಸಖತ್ ಏಟಾಗ್ಬಿಡುತ್ತೆ. ಅವಾಗ ಅವನನ್ನ ಹಿಡಿಯೋದಕ್ಕೆ ಟಿಮ್ಮಿ ಬರ್ತಾನೆ. ಅವನಿಗೂ ಕೂಡ ಆನ ಬ್ಯಾಗ್ ನಿಂದ ಹೊಡಿತಾಳೆ. ಆ ಸಮಯದಲ್ಲಿ ಜಾರ್ಜ್ ಟಿಮ್ಮಿ ಹತ್ರ ಇದ್ದಂತಹ ಗನ್ನ ಕಿತ್ಕೊಂಡ್ ಬಿಡ್ತಾನೆ. ಇನ್ನೊಂದ್ ಕಡೆ ಬ್ರೇನರ್ ನಿದ್ದೆಯಿಂದ ಮೇಲ್ಗಡೆ ನೋಡಿದ್ರೆ ಮಾರ್ಷಲ್ ಬೇರೆ ಕಡೆನೆ ಹೋಗ್ತಾ ಇರ್ತಾನೆ. ಅದ್ರಿಂದ ಅವನು ಮಾರ್ಷಲ್ಗೆ ಸಖತ್ ಬೈತಾ ಇರ್ತಾನೆ. ಅವಾಗ ಮಾರ್ಷಲ್ ಅವನಿಗೆ ನಾನು ಈ ಕಂಪಾಸ್ ನೋಡ್ಕೊಂಡೆ ಬರ್ತಾ ಇದ್ದೇನೆ, ನಾವು ಹೋಗ್ತಿರುವಂತಹ ಡೈರೆಕ್ಷನ್ ಕರೆಕ್ಟ್ ಆಗೇ ಇದೆ ಅಂತ ಹೇಳ್ತಾನೆ. ಅವಾಗ ಬ್ರೇನರ್ ಕಂಪಾಸ್ ನ ಚೆಕ್ ಮಾಡಿದಾಗ ಅದ್ರ ಪಕ್ಕ ಅವ್ನು ಇಟ್ಟಿರುವಂತಹ ಕಾಫಿ ಕಪ್ಪಿಂದ ಅದು ಬೇರೆ ಕಡೆ ತಿರುಗ್ಬಿಟ್ಟಿರುತ್ತೆ. ಅದರಿಂದನೇ ಅವ್ರುಗಳು ಬೇರೆ ಕಡೆ ಬಂದ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರುಗಳು ಟ್ರಕ್ ನ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಅದನ್ನ ನೋಡಿ ಕರೆನ ಇಮಿಡಿಯೇಟ್ ಆಗಿ ಆ ಟ್ರಕ್ ಇಂದ ಕೆಳಗಡೆ ಇಳ್ದು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವ್ನು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವಾಗ ತಾನೆ ಒಂದು ಹೈನ ಪಾಸ್ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನು ಬೇಗ ಬೇಗ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವನನ್ನ ನೋಡಿ ಹೈನ ಕೂಡ ಅವ್ನ ಹಿಂದೆನೆ ಹೋಗುತ್ತೆ. ಹಾಗಾಗಿ ಕರೆನ ಒಂದು ಮರದ ಪೀಸ್ ನ ಇಟ್ಕೊಂಡು ಒಂದು ಜಾಗದಲ್ಲಿ ಸುಮ್ನೆ ನಿಂತ್ಕೊಂಡ್ ಬಿಡ್ತಾನೆ. ಅವಾಗ ಹೈನಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇಷ್ಟು ಚಿಕ್ಕ ಪ್ರಾಣಿ ಇಷ್ಟು ಬೇಗ ಇಷ್ಟು ದೊಡ್ಡದಾಗಿ ಹೇಗಾಯ್ತು ಅಂತ ಯೋಚನೆ ಮಾಡ್ತಿರುತ್ತೆ. ಅದನ್ನ ನೋಡಿ ಕರೆನ ಆ ಮರದ ಪೀಸ್ ನ ಇಟ್ಕೊಂಡೇ ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಐನ
ತುಂಬಾ ದೂರದಲ್ಲಿ ಅವನನ್ನ ಫಾಲೋ ಮಾಡ್ತಿರುತ್ತೆ. ಈ ಕಡೆ ಸ್ಟೆಫಿನ್ಗೆ ನಡೆದು ತುಂಬಾ ಸುಸ್ತಾಗ್ಬಿಟ್ಟಿರುತ್ತೆ. ಅವನ ಹತ್ರ ಕುಡಿಯೋದಕ್ಕೆ ನೀರು ಕೂಡ ಇಲ್ದೇ ಇರೋದ್ರಿಂದ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅದೇ ಸಮಯಕ್ಕೆ ಶೀಗೆ ಸ್ಟೆಫಿನ್ ಹೋಗಿರುವಂತಹ ಹೆಜ್ಜೆ ಗುರುತುಗಳು ಕಾಣಿಸ್ತವೆ. ಅದರಿಂದ ಅವನು ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಜಾಗದಲ್ಲಿ ಸ್ಟೆಫಿನ್ ಬಿದ್ದಿರೋದು ಅವನಿಗೆ ಕಾಣಿಸುತ್ತೆ. ಅವಾಗ ಅವನು ಸ್ಟೆಫಿನ್ ಒಂದು ಮರದ ನೆರಳಿಗೆ ಎಳ್ಕೊಂಡ್ ಬಂದು ಅವನಿಗೆ ನೀರ್ ಕುಡಿಸೋದಕ್ಕೆ ಅಂತ ಗೆಡ್ಡೆನ ಬಗಿತಾ ಇರ್ತಾನೆ. ಈಗಿರ್ಬೇಕಾದ್ರೆ ಈ ಕಡೆ ಟೀಮಿ ಜಾರ್ಜ್ ಹತ್ರ ಅವನ ಜೀಪ್ ನಲ್ಲಿ ಇದ್ದಂತಹ ಪೆಟ್ರೋಲ್ ನ ತಗಿಸ್ತಾ ಇರ್ಬೇಕಾದ್ರೆ ಅವರಿಬ್ರು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಸಮಯದಲ್ಲಿ ಅವ್ರ ಹತ್ರ ಇದ್ದಂತಹ ಗನ್ನು ಆನ ಕೈಗೆ ಸಿಕ್ಬಿಡುತ್ತೆ. ಅದನ್ನ ತಗೊಂಡು ಅವಳು ಟಿಮ್ಮಿ ಮತ್ತೆ ಜಾರ್ಜ್ ನ ಎದುರಿಸಿ ಅವಳ ಫ್ಲೈಟ್ ಬಿದ್ದಿರುವಂತಹ ಜಾಗಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೈನಾ ಕರೆನನ ಫಾಲೋ ಮಾಡ್ಕೊಂಡೆ ಹೋಗ್ತಿರುತ್ತೆ. ಅದರಿಂದ ಅವನು ಒಂದು ಬಂಡೆ ಮೇಲ್ಗಡೆ ಹೋಗಿ ಕೂತ್ಕೊಂಡ್ ಬಿಡ್ತಾನೆ. ಶಿವ್ ಒಂದು ಗೆಡ್ಡೆನ ಬಗ್ದು ಅದ್ರಲ್ಲಿರುವಂತ ರಸನ ಸ್ಟೆಫಿನಿಗೆ ಕುಡಿಸಿ ಅವನು ಆನ ಜಾರ್ಜ್ ಮತ್ತೆ ಟಿಮ್ಮಿನ ಹುಡ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಅವನು ಹೋಗ್ತಿರೋ ದಾರಿಲೆ ಅವ್ರುಗಳು ಕೂಡ ಬರ್ತಾ ಇರ್ತಾರೆ. ಅವಾಗ ಶಿ ಅವರನ್ನ ಸ್ಟೆಫಿನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನೀಸಾ ಟ್ರಕ್ ದಾರಿನ ಫಾಲೋ ಮಾಡ್ಕೊಂಡೆ ಅವನ್ ತಮ್ಮನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಶಿ ಎಲ್ಲರನ್ನೂ ಸ್ಟೆಫಿನ್ ಇರುವಂತಹ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಅವಾಗ ಆನ ಸ್ಟೆಫಿನ ನೋಡಿ ಅವಳು ಜೀಪ್ ನಲ್ಲಿ ಇದ್ದಂತಹ ನೀರ್ನ ತೆಗೆದು ಅವನಿಗೆ ಕುಡಿಸ್ತಾ ಇರ್ತಾಳೆ. ಅದನ್ನ ನೋಡಿ ಮತ್ತೆ ಶೇ ಅವನ್ ಮಕ್ಳನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಅದಾದ್ಮೇಲೆ ಆನ ನಡೆದಿದ್ದ ವಿಷಯನೆಲ್ಲ ಸ್ಟೆಫಿನ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಶೀ ಅವನ ಮಕ್ಳನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರಕ್ ವಾಪಸ್ ಬರ್ತಿರೋದು ಅವನಿಗೆ ಕಾಣಿಸುತ್ತೆ. ಅದರಿಂದ ಅವನು ಹೇಗೋ ಮಾಡಿ ಆ ಟ್ರಕ್ ಮೇಲ್ಗಡೆ ಹತ್ತಿ ಅದ್ರೊಳಗಡೆ ಎಲ್ಲ ಅವನ ಮಕ್ಳನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಆ ಮಕ್ಳುಗಳು ಟ್ರಕ್ ಒಳಗಡೆ ಇರೋದಿಲ್ಲ. ಅವ್ನ್ ಟ್ರಕ್ ಒಳಗಡೆ ಹತ್ತಿದ್ನ ಬ್ರೇನರ್ ಮತ್ತೆ ಅವನ ಶಿಷ್ಯ ನೋಡ್ಬಿಡ್ತಾರೆ. ಅದರಿಂದ ಅವರು ಟ್ರಕ್ ನ ನಿಲ್ಸಿ ಶೀನ ಕಟಾಕಿ ಅವರ ಟ್ರಕ್ ಒಳಗಡೆ ಅವನ ಹಾಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಈ ಕಡೆ ಆನ ಎಲ್ಲರನ್ನೂ ಫ್ಲೈಟ್ ಬಿದ್ದಿರುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅವ್ರಗಳ ಹತ್ರ ಬ್ರೇನರ್ ಟ್ರಕ್ ನ ತಗೊಂಡ್ ಬರ್ತಾ ಇರ್ತಾನೆ. ಅವಾಗ ಆನ ಆ ಟ್ರಕ್ ನ ನಿಲ್ಸಿ ಅವ್ರಗಳ ಹತ್ರ ಹೆಲ್ಪ್ ಕೇಳ್ತಾ ಇರ್ತಾಳೆ. ಅದನ್ನ ನೋಡಿ ಶಿ ಟ್ರಕ್ ಒಳಗಡೆಯಿಂದ ಕೆಳಗಡೆ ಬಿದ್ಬಿಡ್ತಾನೆ. ಅವನನ್ನ ನೋಡಿ ಆನ ಬ್ರೇನರ್ಗೆ ನೀವು ಇವರಿಗೆ ಏನ್ ಮಾಡಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಅದರಿಂದ ಬ್ರೇನರ್ ಟ್ರಕ್ ಒಳಗಡೆಯಿಂದ ಕೆಳಗಡೆ ಇಳ್ದ್ ಬಂದು ಆನನ ಇಟ್ಕೊಂಡು ಅವಳಿಗೆ ಅವನ ಹತ್ರ ಇದ್ದಂತಹ ಗನ್ನ ಏನ್ ಮಾಡಿ ಸ್ಟೆಫಿನ್ಗೆ ನಿನ್ನ ಹತ್ರ ಇರುವಂತಹ ಗನ್ನ ಕೆಳಗಡೆ ಬಿಸಾಕು ಅಂತ ಹೇಳ್ತಾನೆ. ಹಾಗಾಗಿ ಸ್ಟೆಫಿನ್ ಅವನ ಹತ್ರ ಇದ್ದಂತಹ ಗನ್ನ ಕೆಳಗಡೆ ಬಿಸಾಕ್ತಾನೆ. ಅದಾದ್ಮೇಲೆ ಅವರಿಬ್ರು ಎಲ್ಲರನ್ನೂ ಕಟಾಕಿ ರೇಡಿಯೋ ಕಾಲ್ ಮಾಡಿ ಅವರ ಕಸ್ಟಮರ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇರೋದಿಲ್ಲ. ಅವಾಗ ಬ್ರೇನರ್ ಅವನ ಶಿಷ್ಯನ್ಗೆ ನೀನು ಇಲ್ಲೇ ಇವ್ರುಗಳನ್ನ ನೋಡ್ಕೊಳ್ತಾ ಇರೋ, ನಾನ್ ಸ್ವಲ್ಪ ನೆಟ್ವರ್ಕ್ ಇರುವಂತಹ ಜಾಗಕ್ಕೆ ಹೋಗಿ ಕಸ್ಟಮರ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಆ ಸಮಯದಲ್ಲಿ ಮಾರ್ಷಲ್ ಅವನ ಹತ್ರ ಇದ್ದಂತ ಗನ್ನ ಅವನ ಪ್ಯಾಂಟ್ ಒಳಗಡೆ ಇಟ್ಕೊಂಡ್ ಬಿಡ್ತಾನೆ. ಅವಾಗ ಅದು ಮಿಸ್ ಆಗಿ ಅವನ ಕಾಲಿಗೆ ಫೈರ್ ಆಗ್ಬಿಡುತ್ತೆ. ಹಾಗಾಗಿ ಆನ ಅವನ ಹತ್ರ ಇದ್ದಂತ ಗನ್ನ ತಗೊಂಡ್ ಬಿಡ್ತಾಳೆ. ನಂತರ ಅವ್ರುಗಳೆಲ್ಲ ಜೀಪ್ ಮೇಲ್ಗಡೆ ಹತ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಮಾರ್ಷಲ್ ನಾನು ಕೂಡ ನಿಮ್ಗಳ ಜೊತೆನೆ ಬರ್ತೀನಿ, ನಾನು ಏನಾದ್ರೂ ಇಲ್ಲೇ ಇದ್ರೆ ನನ್ ಬಾಸ್ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಅವನು ಕೂಡ ಅವ್ರ ಜೊತೆನೆ ಹೋಗ್ತಾ ಇರ್ತಾನೆ. ಆದ್ರೆ ಆ ಜೀಪ್ ನಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಅದರಿಂದ ಅವ್ರುಗಳೆಲ್ಲ ನಡ್ಕೊಂಡೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದನ್ನ ಬ್ರೇನರ್ ಸ್ಕೋಪ್ ನಲ್ಲಿ ನೋಡಿ ಅವನು ಅವ್ರುಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಎಲ್ರು ಹೇಗೋ ಮಾಡಿ ಬುಲೆಟ್ಸ್ ಗಳಿಂದ ಬಚಾವಾಗಿ ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಅದರಿಂದ ಬ್ರೇನರ್ ಟ್ರಕ್ ನ ಕೆಳಗಡೆ ತಗೊಂಡ್ ಬಂದು ಯಾರು ಅಲ್ಲಿಂದ ಹೋಗ್ಬಾರ್ದು ಅಂತ ಅಲ್ಲಿರುವಂತಹ ಹುಲ್ಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಬಿಡ್ತಾನೆ. ಅದರಿಂದ ಅಲ್ಲಿರುವಂತಹ ಪ್ರಾಣಿಗಳೆಲ್ಲ ಅವನ್ ಕಡೆನೆ ಓಡ್ ಬರ್ತವೆ. ಹಾಗಾಗಿ ಅವನು ಟ್ರಕ್ ಮೇಲ್ಗಡೆ ಹೋಗಿ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಈ ಕಡೆ ಎಲ್ರು ಬೆಂಕಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರ್ತಾರೆ. ಅವಾಗ ಶಿ ಮಾರ್ಷಲ್ ಹತ್ರ ಇದ್ದಂತಹ ಚಾಕುನ ತಗೊಂಡು ಅವನಿಗೆ ಕಟ್ಟಿರುವಂತಹ ಹಗ್ಗನ ಕಟ್ ಮಾಡಿ ಅದೇ ಚಾಕುವಿನಿಂದ ಎಲ್ಲರ ಹಗ್ಗನ ಕಟ್ ಮಾಡ್ತಾನೆ. ನಂತರ ಅವನು ಮಾರ್ಷಲ್ ಹತ್ರ ಅವನ ಮಕ್ಳು ಎಲ್ಲಿದಾವೆ ಅಂತ ತಿಳ್ಕೊಂಡು ಅವನು ಮತ್ತೆ ಅವನ ಮಕ್ಳನ್ನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಎಲ್ರು ಸೇರಿ ಬ್ರೇನರ್ ನ ಬಂಧಿಸ್ತಾರೆ. ಅಷ್ಟೊತ್ತಿಗಾಗ್ಲೇ ಜಾರ್ಜ್ ಮತ್ತೆ ಟಿಮ್ಮಿ ಇಬ್ರು ಒಳ್ಳೆ ಸ್ನೇಹಿತರಾಗ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಇನ್ನೊಂದ್ ಕಡೆ ನೀಸಾ ಕರೆನ ಇರುವಂತಹ ಜಾಗಕ್ಕೆ ಬಂದು ಜೋರಾಗಿ ಕೂಗ್ತಾ ಇರ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ಕರೆನ ಕೂಡ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ನೀಸಾ ಕರೆನ ಇದ್ದಂತಹ ಜಾಗಕ್ಕೆ ಬಂದು ಅಲ್ಲಿದ್ದಂತಹ ಐನನ್ನ ಓಡಿಸಿ ಅವನ್ ತಮ್ಮನ ಕೆಳಗಡೆ ಇಳಿಸ್ಕೊಳ್ತಾನೆ. ಈ ಕಡೆ ಆನ ಮತ್ತೆ ಸ್ಟೆಫಿನ್ ಇಬ್ರು ಟಿಮ್ಮಿ ಸಹಾಯನ ತಗೊಂಡು ಅವರ ಫ್ಲೈಟ್ ನ ಫ್ಲೈ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಟಿಮ್ಮಿ ಜಾರ್ಜ್ಗೆ ಆ ಕಾಡಿಂದ ಹೊರಗಡೆ ಹೇಗ್ ಹೋಗ್ಬಹುದು ಅನ್ನೋದನ್ನ ತಿಳಿಸಿ ಅವನನ್ನ ಅಲ್ಲಿಂದ ಕಳ್ಸ್ಕೊಡ್ತಾನೆ. ನಂತರ ಟಿಮ್ಮಿ ಬ್ರೇನರ್ ನ ಅರೆಸ್ಟ್ ಮಾಡಿ ಅವನ ಟೀಮ್ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಶೀಗೆ ಅವನ ಮಕ್ಳುಗಳು ಕೂಡ ಸಿಕ್ಬಿಡ್ತವೆ. ಅವರನ್ನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಸ್ಟೆಫಿನ್ ಮತ್ತೆ ಆನ ಇಬ್ರು ಸೇಫ್ ಆಗಿ ವಾಪಸ್ ಬರ್ತಾರೆ. ಅವಾಗ ಆನ ಸ್ಟೆಫಿನ್ಗೆ ನನ್ನನ್ನ ಮದ್ವೆ ಆಗ್ತಿ ಅಂತ ಕೇಳ್ತಾಳೆ. ಅದಕ್ಕೆ ಸ್ಟೆಫಿನ್ ಕೂಡ ಒಪ್ಕೊಳ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.